ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಪರಿಮಳ ಕುಕಿಂಗ್ ಚಾನಲ್ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಖಾರ ಕಾಣಿಸ್ತಿದೆ, ಆಮೇಲೆ ಉಪ್ಪಿದೆ, ಅದಾದ್ಮೇಲೆ ಅರಿಶಿಣ ಇದೆ, ಅದಾದ್ಮೇಲೆ ಸಾಸಿವೆ ಜೀರಿಗೆ ಇದೆ, ಆಮೇಲೆ ಕೊತ್ತಂಬರಿ ಇದೆ, ಆಮೇಲೆ ಕರಿಬೇವು ಇದೆ, ಅದಾದ್ಮೇಲೆ ಶೇಂಗಾದ ಪುಡಿ ಇದೆ, ಆಮೇಲೆ ಒಂದು ಟೊಮೊಟೊ ಇದೆ, ಆಮೇಲೆ ಸ್ನೇಹಿತರೆ ಈರುಳ್ಳಿ ಇದೆ. ಸ್ನೇಹಿತರೆ, ಇವತ್ತು ನಾವು ಮಾಡುವಂಥ ಅಡುಗೆ ಯಾವುದು ಅಂತಂದರೆ ಅಂದರೆ ಈರುಳ್ಳಿ ಪಲ್ಯ ಅಂತ ಅನ್ಕೊಳ್ಳಿ. ಅಂದರೆ ಈರುಳ್ಳಿ ಪಲ್ಯ ಅಂದರೆ ಹೇಗೆಲ್ಲ ಮಾಡೋದು, ಆಮೇಲೆ ಈರುಳ್ಳಿ ಪಲ್ಯ ಮಾಡೋದಕ್ಕೆ ಯಾವ ಥರ ಎಲ್ಲ ಐಟಮ್ ಬೇಕಾಗುತ್ತೆ ನೋಡ್ತಾ ಇದ್ರಲ್ವಾ. ಪ್ರತಿಯೊಂದು ಪದಾರ್ಥ ಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ನಾವು ಅಂದರೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ವೈಫು, ನೋಡ್ತಾ ಇದ್ರಲ್ವಾ. ಸ್ನೇಹಿತರೆ, ಈ ಒಂದು ಈರುಳ್ಳಿ ಪಲ್ಯ ಯಾವುದ್ರಲ್ಲಿ ಬೇಕಾದರೂ ಊಟ ಮಾಡ್ಬೋದು. ಚಪಾತಿ ಆಗಿರ್ಬೋದು ಅಥವಾ ರೊಟ್ಟಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಊಟ ಮಾಡ್ಬೋದು. ಸ್ನೇಹಿತರೆ, ಇವು ನಮ್ಮ ಮನೆಯಲ್ಲಿರೋ ಬೆಕ್ಕುಗಳು. ಓಹೋ ಹೋ ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಿ, ಎಲ್ಲನೂ ಕಟ್ ಮಾಡಿದರೆ ಇನ್ನು ಒಂದು ಮಾತ್ರ ಈರುಳ್ಳಿ ಇದೆ, ಅದನ್ನು ಇವಾಗ ಕಟ್ ಮಾಡ್ತಾರೆ. ಮೊಟ್ಟೆ ಕುದಿಸುವ ಇಲ್ಲೇ ಸಿಲಿಂಡರ್ ಮೇಲೆ ಇಡಕಂತಾರೆ. 1 ನಿಮಿಷ ಬಂದ್ಯಾರು. ಸ್ನೇಹಿತರೆ, ಇವಾಗ ಈರುಳ್ಳಿ ಕಟ್ ಮಾಡೋದಾಗಿದೆ. ಇವಾಗ ಅದನ್ನೊಂದು ಪ್ಲೇಟ್ಗೆ ಹಾಕ್ತಾ ಇದ್ದಾಳೆ, ನೋಡ್ತಾ ಇದ್ರಲ್ವಾ. ಸ್ನೇಹಿತರೆ, ನಾವು ಅಂದರೆ ಇದು ಈರುಳ್ಳಿ ಪಲ್ಯ ಮಾಡೋದಕ್ಕೆ ಒಂದು ಮಾತ್ರ ತಗೊಂಡಿರೋ ಟೊಮೊಟೊ. ಇವಾಗ ಸ್ನೇಹಿತರೆ, ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ಒಂದು ಕಪ್ಪಿಗೆ ಹಾಕ್ತಾ ಇದ್ದಾಳೆ. ಇವಾಗ ಸ್ನೇಹಿತರೆ ಗ್ಯಾಸ್ ಆನ್ ಮಾಡ್ತಿದ್ದಾಳೆ. ಸ್ನೇಹಿತರೆ, ಇವಾಗ ಗ್ಯಾಸ್ ಆನ್ ಆಯಿತು. ಅಂದರೆ ಇವಾಗ ಕಡಾಯಿ ಇಡ್ತಾ ಇದ್ದಾಳೆ. ಸ್ನೇಹಿತರೆ, ನೀವು ಕೂಡ ಅಂದರೆ ಕಡಾಯಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನೀವು ಎಣ್ಣೆ ಹಾಕ್ಬೇಕು. ಸ್ನೇಹಿತರೆ, ಇವಾಗ ಅಂದರೆ ಎಣ್ಣೆ ಹಾಕ್ತಿದ್ದಾಳೆ. ಅಂದರೆ ಎಣ್ಣೆ ನೋಡ್ತಾ ಇದ್ರಲ್ವಾ, 2 ಸ್ಪೂನ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಸ್ನೇಹಿತರೆ, ನಾವು 3 ಸ್ಪೂನ್ ಎಣ್ಣೆ ಹಾಕಿರೋದು. ನೀವು ಕೂಡ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ನೀವು ಎಣ್ಣೆ ಹಾಕ್ಬೇಕಾಗುತ್ತೆ. ಇವಾಗ ಸ್ನೇಹಿತರೆ ಸಾಸಿವೆ ಜೀರಿಗೆ ಹಾಕ್ತಿರೋದು. ಅಂದರೆ ಎಣ್ಣೆ ಬಿಸಿ ಆದಮೇಲೆ ಮಾತ್ರ ನೀವು ಹಾಕ್ಬೇಕು. ಸ್ನೇಹಿತರೆ, ಇವಾಗ ಅಂದರೆ ಕರಿಬೇವು ಹಾಕ್ತಿದ್ದಾಳೆ. ಸ್ನೇಹಿತರೆ, ಇವತ್ತು ಅಂದರೆ ಒರಿಜಿನಲ್ ಸೌಂಡ್ ಕೊಡ್ತಾ ಇರೋದು ನೋಡಿ ಯಾವ ಥರ ಬರ್ಬೋದು ಅಂತ. ಅಂದರೆ ನಾನು ಡೈಲಿ ವಿಡಿಯೋ ಮಾಡೋ ಟೈಮಲ್ಲಿ ಅಂದರೆ ರೆಕಾರ್ಡ್ ಮಾಡ್ತಿದ್ದೆ. ಇವತ್ತು ಸ್ನೇಹಿತರೆ ರಿಯಲ್ ವಿಡಿಯೋ ಅಥವಾ ಒರಿಜಿನಲ್ ವಿಡಿಯೋ ಇದು. ಸ್ನೇಹಿತರೆ, ಇವಾಗ ಈರುಳ್ಳಿ ಹಾಕ್ತಿರೋದು. ಸ್ನೇಹಿತರೆ, ನಾವು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಂತಂದರೆ ಒಂದು 3 ಜನ ಇರೋದು. ಸೊ ಹಾಗಾಗಿ ನಾವು ಒಂದು 6ರಿಂದ ಒಂದು 5 ತಗೊಂಡ್ರಿ ಅಂತ ಅನ್ಕೊಳ್ಳಿ ಈರುಳ್ಳಿ. ಸ್ನೇಹಿತರೆ, ಇದು ಒರಿಜಿನಲ್ ಸೌಂಡ್ ನೋಡಿ ಯಾವ ಥರ ಬರುತ್ತೆ. ನೋಡ್ತಾ ಇದ್ರಲ್ವಾ.
ಸ್ನೇಹಿತರೆ, ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾರೋ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ವಿಡಿಯೋ, ಸ್ನೇಹಿತರೆ ಈ ಒಂದು ಅಂದರೆ ಈರುಳ್ಳಿ ಪಲ್ಯ ಮಾಡೋದು ತುಂಬ ಸುಲಭ, ಅಂದರೆ ತುಂಬ ಸುಲಭ. ಜಾಸ್ತಿ ಇದಕ್ಕೆ ಪದಾರ್ಥ ಬೇಕಾಗೋದಿಲ್ಲ. ಈರುಳ್ಳಿ ಇದ್ರೆ ಸಾಕು, ಅದು ಸ್ವಲ್ಪ ಎಣ್ಣೆ ಇದ್ರೆ ಸಾಕು, ಅಥವಾ ಖಾರ ಇದ್ರೆ ಸಾಕು. ಯಾರು ಬೇಕಾದರೂ ಕೂಡ ಈರುಳ್ಳಿ ಪಲ್ಯ ಮಾಡ್ಬೋದು. ಸ್ನೇಹಿತರೆ, ಇವಾಗ ಈ ಥರ ನೀವು ಕೂಡ ಮುಚ್ಚಳ ಮುಚ್ಚಿ, ಯಾಕಂತಂದರೆ ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಇದು ಫ್ರೈ ಆಗುತ್ತೆ. ಸ್ನೇಹಿತರೆ, ಇವಾಗ ಒಂದು ಸ್ವಲ್ಪ ಬಿಸಿಯಾಗಿದೆ, ಇಲ್ಲಿ ನೋಡ್ತಾ ಇದ್ರಲ್ವಾ ಸ್ನೇಹಿತರೆ. ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಹಾಗಾಗಿ ನಾವು ಮುಚ್ಚಳ ಮುಚ್ಚಿದ್ದೀವಿ. ಇವಾಗ ನೀವು ನೋಡ್ತಾ ಇದ್ರ ವಿಡಿಯೋ. ಸ್ನೇಹಿತರೆ, ಇವಾಗ ಟೊಮೊಟೊ ಹಾಕ್ತಿದ್ದಾಳೆ. ಟೊಮೊಟೊ ಎಷ್ಟು ಹಾಕ್ತಿದ್ದಾಳೆ? ಸ್ನೇಹಿತರೆ, 1 ಟೊಮೊಟೊ ಹಾಕ್ತಿದ್ದಾಳೆ. ಸ್ನೇಹಿತರೆ, ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಇನ್ನೊಂದು ಎಣ್ಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ನೀವು ಪ್ರತಿಯೊಂದು ಐಟಮ್ ಹಾಕ್ಬೇಕಾಗುತ್ತೆ. ಸ್ನೇಹಿತರೆ, ಸ್ನೇಹಿತರೆ ಇವಾಗ ಅರಿಶಿಣ ಹಾಕ್ತಿದ್ದಾಳೆ. ಸ್ನೇಹಿತರೆ, ಅರಿಶಿಣ ಹಾಕಿದ್ಮೇಲೆ ನೀವು ಕೂಡ ಇದೇ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಮೇಡಮ್, ನಿಮ್ಮ ಹೆಸರು? ಸ್ನೇಹಿತರೆ, ಇವಾಗ ಖಾರ ಹಾಕ್ತಿರೋದು, ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ. ಸ್ನೇಹಿತರೆ, ಇವಾಗ ಖಾರ ಹಾಕಿದ್ದಾಳೆ. ಇವಾಗ ಮಿಕ್ಸ್ ಮಾಡ್ತಾ ಇದ್ದಾಳೆ. ಕೆರು ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಲ್ವಾ ಸ್ನೇಹಿತರೆ, ಇವಾಗ ಶೇಂಗದ ಪುಡಿ ಹಾಕ್ತಾ ಇರೋದು. ಖಾರ ಅರಿಶಿಣ ಎಲ್ಲ ಹಾಕಾಯ್ತು. ಇವಾಗ ಅಂದರೆ ಶೇಂಗಿನ ಪುಡಿ ಸ್ನೇಹಿತರೆ, ಇನ್ನೊಂದು ಅಂದರೆ ಶೇಂಗದ ಪುಡಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಶೇಂಗದ ಪುಡಿ ಹಾಕಿರೋದು. ಸ್ನೇಹಿತರೆ, ಇವಾಗ ಉಪ್ಪು ಹಾಕ್ತಿರೋದು. ಸ್ನೇಹಿತರೆ, ಇವಾಗ ಪ್ರತಿಯೊಂದು ಐಟಮ್ ಕೂಡ ಹಾಕಾಯ್ತು. ಅಂದರೆ ಟೊಮೊಟೊ ಆಗಿರ್ಬೋದು, ಖಾರ ಆಗಿರ್ಬೋದು, ಅಥವಾ ಅರಿಶಿಣ ಆಗಿರ್ಬೋದು, ಅಥವಾ ಶೇಂಗಾದ ಪುಡಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪದಾರ್ಥ ಬೇಕಾಗುತ್ತೆ. ಅಂದರೆ ಈರುಳ್ಳಿ ಪಲ್ಯ ಮಾಡೋದಕ್ಕೆ ಸ್ನೇಹಿತರೆ ಸ್ವಲ್ಪ ನೀರು ಹಾಕ್ಬೇಕು. ಅಂದರೆ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ ಅಷ್ಟೇ ಹಾಕ್ಬೇಕು. ಯಾಕಂದರೆ ನಾವು ಹಾಕಿರ್ತಕ್ಕಂಥ ಅರಿಶಿಣ ಆಗಿರ್ಬೋದು, ಅಥವಾ ಉಪ್ಪು ಆಗಿರ್ಬೋದು, ಅಥವಾ ಖಾರ ಆಗಿರ್ಬೋದು, ಪ್ರತಿಯೊಂದು ಕಲಿಯೋದಕ್ಕಾಗಿ ಎಲ್ಲನೂ ಹಾಕ್ಬೇಕಾಗುತ್ತೆ. ಮುಚ್ಚುತ್ತೆ ಸ್ವಲ್ಪ. ಸ್ನೇಹಿತರೆ, ಇವಾಗ ಎಲ್ಲ 100%ದಲ್ಲಿ ಒಂದು 80% ಆಗಿದೆ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಲ್ಲ 100%
ಈರುಳ್ಳಿ ಪಲ್ಯ ರೆಡಿ ಆಗಿದೆ, ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಈರುಳ್ಳಿ ಪಲ್ಯ ತುಂಬ ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಸ್ನೇಹಿತರೆ, ಈರುಳ್ಳಿ ಪಲ್ಯ ಮಾಡೋದಕ್ಕೆ ಜಾಸ್ತಿ ಅಂದರೆ ಪದಾರ್ಥ ಬೇಕಾಗೋದಿಲ್ಲ. ಶೇಂಗದ ಪುಡಿ ಆಗಿರ್ಬೋದು ಅಥವಾ ಖಾರ, ಹಾಗೆ ಸ್ನೇಹಿತರೆ ಉಪ್ಪು, ಹಾಗೆ ಈರುಳ್ಳಿ, ಹಾಗೆ ಒಂದೇ ಒಂದು ಟೊಮೊಟೊ ಹಾಕಿದ್ರೆ ಸಾಕು. ಇನ್ನೊಂದು ಸ್ನೇಹಿತರೆ, ಈರುಳ್ಳಿ ಪಲ್ಯ ಮಾಡೋದಕ್ಕೆ ಅಂದರೆ ಟೊಮೊಟೊ ಜಾಸ್ತಿ ಹಾಕಬೇಡಿ. ನಾವು ಒಂದು ಟೊಮೊಟೊ ಮಾತ್ರ ಯೂಸ್ ಮಾಡಿರೋದು. ನೀವು ಕೂಡ ಒಂದೇ ಯೂಸ್ ಮಾಡಿ, ಅಥವಾ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಗ್ಯಾಸ್ ಕೆಳಗಡೆ ಬಿಸಿ ಇರುತ್ತೆ ಅಂತಂದು ಅದ್ರ ನಾವು ಪಳೆ ಇಟ್ಟಿರೋದು. ಇವಾಗ ಸ್ನೇಹಿತರೆ ಪ್ಲೇಟ್ ಇಡ್ತಿದ್ದಾಳೆ. ಸ್ನೇಹಿತರೆ, ಇವಾಗ ನಾವು ರೈಸ್ ತಗೊಂಡಿರೋದು. ಸ್ನೇಹಿತರೆ, ಇನ್ನೊಂದು ರೈಸಲ್ಲಿ ಕೂಡ ಊಟ ಮಾಡ್ಬೋದು. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಲ್ವಾ, ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವಾ, ಎಲ್ಲನೂ ರೆಡಿ ಆಗಿದೆ. ಇವಾಗ ಊಟ ಮಾಡೋ ಟೈಮ್ ಸ್ನೇಹಿತರೆ. ಈ ಥರ ಯಾರು ಬೇಕಾದರೂ ಕೂಡ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಳ್ಬೋದು. ಸ್ನೇಹಿತರೆ ನೋಡ್ತಾ ಇದ್ರಲ್ವಾ, ಇದನ್ನು ಅನ್ನದಲ್ಲಿ ಕೂಡ ಊಟ ಮಾಡ್ಬೋದು. ಸ್ನೇಹಿತರೆ, ನಮ್ಮ ಚಾನಲ್ ಹೆಸರು ಪರಿಮಳ ಕುಕಿಂಗ್ ಚಾನಲ್ ಅಂತಿದೆ. ಆದಷ್ಟು ಸ್ನೇಹಿತರೆ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸಾರಿ ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅದು ಏನಾಗಿದೆ ಅಂದರೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳೋದು.